ಕೊಟ್ಟರು, ಸ್ವ ಇಚ್ಛೆಯಿಂದ. ಸಭೆಯಲ್ಲಿ ಒಂದು ಅಗತ್ಯ ಇದ್ರೆ ನೀನ್ ಕೊಡಬೇಕು. ನಿನ್ನ ಯಾಕೆ ಈ ಸಭೆಯಲ್ಲಿ ಇಟ್ಟಿದ್ದಾರೆ? ಯಾಕೆ ಈ ಸಭೆಯಲ್ಲಿ ನಮ್ಮನ್ನೆಲ್ಲ ಇಟ್ಟಿದ್ದಾರೆ? ನಮ್ಮ ಸಭೆ ಇದು, ನಮ್ಮ ಸಭೆಗೆ ನಾವೇ ಕೊಡಬೇಕು, ಇನ್ನೊಬ್ಬರಲ್ಲ ಕೊಡೋದು ನಮಗೆ. ಹಲ್ಲೆಲೂಯ. ಎಷ್ಟು ಅಗತ್ಯಗಳಿದೆ ಸಭೆಗೆ, ಸೇವೆಗೆ ಎಷ್ಟು ಅಗತ್ಯ ಇದೆ, ಸಭೆಗಳಿಗೆ ಎಷ್ಟು ಅಗತ್ಯಗಳಿದೆ, ಅವುಗಳನ್ನು ನಾವು ನೋಡಬೇಕು. ನಾವೇ ತೀರ್ಮಾನ ಮಾಡಿ, ನಾವೇ ಗ್ರಹಿಸಿಕೊಂಡು ನಾವೇ ಕೊಡ್ರಿ 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 ಅನ್ನೋದಲ್ಲ ರೀ ಕೊಡೋದು. ನಾನು ಹೇಳಿ ನೀವು ಕೊಟ್ರೆ ಅದು ಆಶೀರ್ವಾದನೇ ಇಲ್ಲ. ಕೆಲವು ಸಮಯದ ನಾವು ದಶಂಭಾಗ ಬಗ್ಗೆ ಮಾತಾಡಿದ್ರೆ ಅವತ್ತು ದಶಂಭಾಗ ಬಂದ್ಬಿಟ್ಟಿರ್ತದೆ. ಚರ್ಚ್ ಬಗ್ಗೆ ಏನಾದ್ರು ಕಾಣಿಕೆ ಕೊಡ್ರಿ ಅಂತ ಕೊಟ್ಟಿರ್ತಾರೆ. ಮಿಷನರಿಗೆ ಕೊಡಿ ಅಂತ ಖಂಡಿತ 4-5 ಜನ ಕೊಟ್ಟಿರ್ತಾರೆ. ಇನ್ನ ಸ್ವಲ್ಪ ಅಂದ್ರೆ ಒಂದು 10 ಜನ ಆದ್ರೂ ಕೊಟ್ಟಿರ್ತಾರೆ. ಯಾಕಂದ್ರೆ ಪಾಸ್ಟರ್ ಹೇಳಿದ್ದಾರೆ, ಬೈಬಲ್ ಹೇಳಿದೆ ನಿಮಗೆ ಸಂತೋಷವಾಗಿ ಕೊಡಬೇಕು. ಆಮೇಲೆ 2 ಕೊರಿಂಥಿಯ 9ನೇ ಅಧ್ಯಾಯ 8ನೇ ವಾಕ್ಯ ಓದನು, 7-8.